ನಮಸ್ಕಾರ, ಎಸ್.ಆರ್. ಶೆಟ್ಟಿ ಸೀಸನ್ಗೆ ಸ್ವಾಗತ. ಜೋಳದ ಹಿಟ್ಟಿಂದ ಜೋಳದ ರೊಟ್ಟಿ ಮಾಡಕ್ಕಾಗದೇ ಇರೋರು ಒಂದೊಂದು ತರಕಾರಿ ಸೊಪ್ಪು ಹಾಕ್ಬಿಟ್ಟು ಈ ತರ ತಾಲಿಪೆಟ್ ಮಾಡ್ಕೊಂಡು ತಿನ್ಬಹುದು. ತುಂಬಾನೇ ರುಚಿಯಾಗಿರುತ್ತೆ. ಮಾಡೋದು ಹೇಗೆ ನೋಡೋಣ. ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದ್ರೆ ಎಸ್.ಆರ್. ಶೆಟ್ಟಿ ಸೀಸನ್ಗೆ ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿ. ಮಿಕ್ಸಿಗೆ ನೋಡಿ ನಿಮ್ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ, ಕರಿಬೇವು, ಒಂಚೂರು ಶುಂಠಿ ಇಟ್ಕೊಂಡಿದೀನಿ. ಯಾವುದೇ ತರ ಸೊಪ್ಪಿದ್ರು ಸೊಪ್ಪನ್ನು ಹಾಕೋಬಹುದು. ಈಗ ಇದನ್ನ ಮಿಕ್ಸಿಗೆ ಹಾಕೊಂಡು ತರಿಯಾಗಿ ಕುಟ್ಕೋಬೇಕಾಗತ್ತೆ. 1 ಕಪ್ನಷ್ಟು ನಾನಿಲ್ಲಿ ಜೋಳದ ಹಿಟ್ಟನ್ನ ಬಳಸ್ತಾ ಇದ್ದೀನಿ. ಅದಕ್ಕೆ 1 ಸ್ಪೂನ್ ಅಷ್ಟು ಗೋಧಿ ಹಿಟ್ಟನ್ನ ಹಾಕೊಂತ ಇದ್ದೀನಿ. ಜೋಳದ ಹಿಟ್ಟು ಜಿಗಿರಲ್ಲ, ಅದರಿಂದ 1 ಸ್ಪೂನ್ ಅಷ್ಟು ಗೋಧಿ ಹಿಟ್ಟು ಹಾಕೊಂಡಿದ್ದೀನಿ. ಅದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಹುರಿದು ಪುಡಿ ಮಾಡಿರುವಂತಹ ಶೇಂಗಾ, ಸ್ವಲ್ಪ ತರಿಯಾಗಿರುವಂತದ್ದೇ ಹಾಕಿದ್ದೀನಿ. ಜೀರಿಗೆ ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂತ ಇದ್ದೀನಿ. ಇಲ್ಲಿ 1 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡಿದೀವಿ. 1 ಅರ್ಧ ಸ್ಪೂನ್ ಅಷ್ಟು ಕರಿ ಎಳ್ಳು ಹಾಕ್ತಿದ್ದೀನಿ. ಬಿಳಿ ಎಳ್ಳಾದ್ರೂ ಹಾಕೋಬಹುದು, ನೋಡಕ್ಕೆ ಸುಂದರವಾಗಿ ಕಾಣಿಸುತ್ತೆ ಅಂತೇಳಿ ನಾ ಕರಿ ಎಳ್ಳು ಬಳಸಿದೀನಿ. ನೋಡಿ, ಈಗಾಗಲೇ ಹಸಿಮೆಣಸಿನಕಾಯಿ, ಕೊತ್ತಂಬರಿ, ಕರಿಬೇವು, ಶುಂಠಿ ಆ ಪೇಸ್ಟ್ ಇತ್ತಲ್ವಾ, ಅದನ್ನ ಇದಕ್ಕೆ ಹಾಕೊಂತ ಇದೀನಿ. ನೋಡಿ, ಇದು ಕಲಸುವಾಗ ನೀವು ಸೋರೆಕಾಯಿ ತುರಿದು ಹಾಕೋಬೇಕಾಗತ್ತೆ. ಇದನ್ನೆಲ್ಲ ಪಕ್ಕಕ್ಕೆ ಇಟ್ಕೊಳ್ಳೋಣ. ನಾನು ಇಲ್ಲಿ 1/4 ಭಾಗದಷ್ಟು ಸೋರೆಕಾಯಿ ತುರಿದಿದ್ದೀನಿ. ಸಿಪ್ಪೆ ತೆಗೆದು ತುರಿದು ಇದಕ್ಕೆ ಹಾಕೊಂತೀನಿ. ಮೊದಲೇ ತುರಿದಿಟ್ಕೊಂಡ್ಬಿಟ್ಟೆ ಸೋರೆಕಾಯಿ ಕಪ್ಪಾಗಿ ಬರುತ್ತೆ. ಅದರಿಂದ ಇದನ್ನೆಲ್ಲ ಸಿದ್ಧ ಮಾಡ್ಕೊಂಡು ನಂತರ ಸೋರೆಕಾಯಿ ತುರಿದು ಹಾಕೋಬೇಕಾಗತ್ತೆ. ನೋಡಿ, ಸೋರೆಕಾಯಿನ ಹೀಗೆ ತುರಿದಿರೋದ್ರಿಂದ ಈ ಕಲರ್ ಇದೆ, ಇಲ್ಲಾಂದ್ರೆ ಕಪ್ಪಾಗ್ಬಿಡುತ್ತೆ. ಈ ತುರಿನ ಇದಕ್ಕೆ ಹಾಕೊಂಡ್ಬಿಡೋಣ. ಮೊದಲಿಗೆ ಇದನ್ನೆಲ್ಲ ಚೆನ್ನಾಗಿ ಕಲ್ಸ್ಕೋಬೇಕು. ನಂತರ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಬಿಸಿನೀರು ಹಾಕೊಂಡೇ ಕಲ್ಸ್ಕೋಬೇಕಾಗತ್ತೆ. ಜೋಳದ ರೊಟ್ಟಿ ಮಾಡೋಕ್ಕಾಗಲ್ಲ ಅನ್ನೋರು ಈ ತರ ನೀವು ಮಾಡ್ಕೋಬಹುದು. ಇದನ್ನ ನೀವು ಬಟರ್ ಪೇಪರ್ ಮೇಲೆ ತಟ್ಬೋದು, ಅಂಚು ಮೇಲೆ ತಟ್ಕೋಬಹುದು, ಅಥವಾ ಕರ್ಚಿಪ್ ಮೇಲೆ ಒದ್ದೆ ಮಾಡಿಕೊಂಡು ಅದ್ರ ಮನೆಯಾದ್ರೂ ತಟ್ಕೋಬಹುದು. ನೋಡಿ, ಇಷ್ಟು ಕಲ್ಸ್ಕೊಂಡಿದ ನಂತರ ಇದಕ್ಕೆ ಎಷ್ಟು ಇಡಿಸುತ್ತೆ ಅಷ್ಟು ನಾವು ಬಿಸಿ ನೀರನ್ನ ಹಾಕೋಬೇಕಾಗತ್ತೆ. ನೀರು ಹಾಕೊಂಡಿದ್ದೀವಿ ನೋಡಿ. ಇದನ್ನ ಕಲ್ಸ್ಕೋಬೇಕೀಗ. ನೋಡಿ, ಈ ಹದಕ್ಕೆ ಹಿಟ್ಟನ್ನ ಕಲ್ಸ್ಕೊಂಡಿದ್ದೀನಿ. ಇದನ್ನ 10 ನಿಮಿಷಗಳ ಕಾಲ ಹಾಗೆ ಬಿಟ್ಬಿಡೋಣ. ನೋಡಿ, ಇದರಿಂದ ಒಂದಿಷ್ಟು ಹಿಟ್ಟನ್ನ ತಗೊಂತೀನಿ. ಇದು ತುಂಬಾ ಹೊತ್ತು ನೆನೆಸಿಟ್ಟೆ ನೀರು ಬಿಟ್ಕೊಂಡ್ಬಿಡುತ್ತೆ. ಅದರಿಂದ ಈಗ ನಿಮ್ಗೆ ಯಾವಾಗ ಬೇಕೋ ಅವಾಗ ಬಿಸಿನೀರು ಹಾಕ್ಬಿಟ್ಟು ನೀವು ಕಲ್ಸ್ಕೊಂಡು ತಟ್ಬೋದು. ಈಗ ರೊಟ್ಟಿ ತಟ್ಟೋಣ. ನೋಡಿ, ಒಂದು ರೊಟ್ಟಿ ಹಂಚು ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಸರ್ಕೊಂತ ಇದ್ದೀನಿ. ಹಂಚು ಮೇಲೆ ತಟ್ಟಿದ್ರೆ ರುಚಿ ತುಂಬಾ ಚೆನ್ನಾಗಿರುತ್ತೆ. ಈಗಾಗಲೇ ಹೇಳಿದಂಗೆ ಬಟರ್ ಪೇಪರ್ ಮೇಲೆ ಮಾಡ್ಕೋಬಹುದು, ಕರ್ಚಿಫ್ ಮೇಲೆ ಮಾಡ್ಕೋಬಹುದು. ಒದ್ದೆ ಕರ್ಚಿಫ್ ತಗೊಂಡು ಅದ್ರ ಮೇಲೆ ತಟ್ಕೋಬಹುದು. ನೋಡಿ, ಇದನ್ನ ಫ್ಲಾಟ್ ಮಾಡ್ಕೊಂಡು ಕೈನ ಒದ್ದೆ ಮಾಡ್ಕೊಂಡು ನೀರಿಂದಾದ್ರೂ ಮಾಡ್ಕೋಬಹುದು, ಅಥವಾ ಎಣ್ಣೆ ಹಚ್ಕೊಂಡಾದ್ರೂ ಇದನ್ನ ತಟ್ಕೋಬಹುದು. ತೆಳ್ಳಗೆ ಬೇಕಾದ್ರೆ ತೆಳ್ಳಗೂ ಬರುತ್ತೆ, ದಪ್ಪ ಬೇಕಾದ್ರೆ ದಪ್ಪನೂ ಬರುತ್ತೆ. ನೋಡಿ, ಇಷ್ಟು ತಟ್ಕೊಂಡಿದ್ದಾಗಿದೆ. ಮಧ್ಯಕ್ಕೊಂದು ಹೋಲ್ ಮಾಡ್ಕೊಂತೀನಿ. ಅಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕೊಂತೀನಿ. ಹದವಾಗಿ ಬೇಯುತ್ತೆ, ರುಚಿನೂ ಚೆನ್ನಾಗಿರುತ್ತೆ. ಇದನ್ನ ಮುಚ್ಚಿಬಿಟ್ಟು ಬೇಯಿಸ್ಕೋಬೇಕಾಗುತ್ತೆ. ಒಲೆ ಆನ್ ಮಾಡ್ಕೊಂಡಿದ್ದೀನಿ. ರೊಟ್ಟಿ ಈಗ ಬೇಯಕ್ಕೆ ಇಟ್ಟಿದ್ದೀನಿ. ನೋಡಿ, ಮುಚ್ಚಿಬಿಟ್ಟು 1-2 ನಿಮಿಷ ಬೇಯಿಸ್ಕೋಬೇಕು. ನಂತರ ತಿರುಗಿಸ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಆ ಕಡೆ ಭಾಗನು 2 ಕಡೆನೂ ಹದವಾಗಿ ಬೇಯಿಸ್ಕೋಬೇಕಾಗುತ್ತೆ. ನೋಡಿ, ಇದು ಸುತ್ತಲೂ ಹೊಂಬಣ್ಣಕ್ಕೆ ಬಂದಿದೆ. ರೊಟ್ಟಿ ಇವಾಗ ಬೆಂದಿದೆ. ತಿರುಗಿಸ್ಬಿಟ್ಟು ಆ ಕಡೆನೂ ಬೇಯಿಸ್ತೀನಿ. ಇದೇ ಥರ ನೀವು ಸೋರೆಕಾಯಿ ಬದಲಿಗೆ ಪಪ್ಪಾಯ ಕಾಯಿ ಹಾಕೋಬಹುದು, ಬೀಟ್ರೋಟ್ ಹಾಕೋಬಹುದು. ತುಂಬಾನೇ ಚೆನ್ನಾಗಿರುತ್ತೆ. ಜೋಳದ ಹಿಟ್ಟು ಬದಲಿಗೆ ನೀವು ಸಿರಿಧಾನ್ಯದ ಹಿಟ್ಟು ಹಾಕೋಬಹುದು, ಕೆಂಪಕ್ಕಿ ಹಿಟ್ಟು ಹಾಕೋಬಹುದು, ಸೊಪ್ಪುಗಳು ಹಾಕೊಂಡು ಮಾಡ್ಕೋಬಹುದು. ವಿಭಿನ್ನವಾಗಿ ರೊಟ್ಟಿ ಮಾಡ್ಕೊಂಡು ತಿನ್ಬೋದು. ನೋಡಿ, ಎಣ್ಣೆ ಬೇಕಾದ್ರೆ ಎಣ್ಣೆ ಹಾಕೋಬಹುದು, ತುಪ್ಪ ಬೇಕಾದ್ರೆ ತುಪ್ಪ ಹಾಕೋಬಹುದು. ಹಾಗೇನೂ ಚೆನ್ನಾಗಿರುತ್ತೆ. ನೋಡಿ, ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಆ ಕಡೆ ಸ್ವಲ್ಪ ಬೇಯಲಿ. ಆ ಕಡೆ ಭಾಗನೂ ಬೆಂದಿದೆ. ನೋಡಿ, ನಿಮ್ಗೆ ಇನ್ನೂ ಗರಿಗರಿಯಾಗಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಕ್ರಿಸ್ಪಿಯಾಗಿ ಬೇಕಾದ್ರೆ ಸುಟ್ಕೋಬಹುದು. ಇವಾಗ ಇದನ್ನ ಸರ್ವ್ ಮಾಡ್ತೀನಿ. ಮೇಲ್ಗಡೆಯಿಂದ ತುಪ್ಪ, ಚಟ್ನಿ ಪುಡಿ ಅಥವಾ ಉಪ್ಪಿನಕಾಯಿ ಜೊತೆ ತಿನ್ಬೋದು, ಹಾಗೇನೂ ತಿನ್ಬೋದು. ಈಗ ಸೋರೆಕಾಯಿ ರೊಟ್ಟಿ ಅಥವಾ ತಾಲಿಪೆಟ್ಟು ಇವಾಗ ಸಿದ್ಧವಾಗಿದೆ, ಬಿಸಿ ಬಿಸಿಯಾಗಿದೆ. ನಾನು ಉಪ್ಪಿನಕಾಯಿಯೊಂದಿಗೆ ಸರ್ವ್ ಮಾಡಿದ್ದೀನಿ. ರುಚಿಕರವಾಗಿರುತ್ತೆ. ಆರೋಗ್ಯಪೂರ್ಣವಾದಂತಹ ತಾಲಿಪೆಟ್ ಮಾಡೋದು ಹೇಗೆ ನೋಡಿದ್ದೀರಾ, ನೀವು ಮಾಡ್ಕೊಳ್ಳಿ. ರುಚಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ವಿಡಿಯೋನ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ. ಥ್ಯಾಂಕ್ ಯು.